ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಇವತ್ತು ನಮ್ಮ ತೋಟಕ್ಕೆ ಒಂದು ಲಿಕ್ವಿಡ್ ಹಾಕ್ತಾಯಿದ್ದೀನಿ. ಇದನ್ನು ಮೊದಲು ಹಾಕಿದ್ದೆ ನಾನು. ಇವಾಗ ಬೇಸಿಗೆ ಆಗಿರೋದ್ರಿಂದ ಗೊಬ್ಬರನ ಡೈರೆಕ್ಟಾಗಿ ಹಾಕೋ ಬದಲು ಈ ಥರ ಲಿಕ್ವಿಡ್ ಮಾಡಿಕೊಟ್ಟಾಗ ಗಿಡಗಳಿಗೆ ತುಂಬ ಎನರ್ಜಿ ಬರುತ್ತೆ. ಅದರಿಂದ ನಾನು ಅಕ್ಕಿ ಬೇಳೆ ತೊಳೆದ ನೀರನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಪ್ಲೈನ್ ನೀರಿಗೆ ಒಂದು ಸ್ಪೂನು ನಾನು ಇನ್ಸ್ಟೆಂಟು ಕಾಫಿ ಪುಡಿ ಹಾಕಿದ್ದೀನಿ ಮತ್ತು ಅಕ್ಕಿ ಬೇಳೆ ತೊಳೆದ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದರೊಳಗಡೆಗೆ ನಾನು ಬಾಳೆಹಣ್ಣು ಸಿಪ್ಪೆನೂ ಹಾಕಿದ್ದೆ. ಬರೀ ಬಾಳೆಹಣ್ಣು ಸಿಪ್ಪೆನೇ ರುಬ್ಬಿಟ್ಟು ಅದನ್ನು ಲಿಕ್ವಿಡ್ ಮಾಡಿಕೊಡ್ಬೋದು. ನನಗಷ್ಟು ಟೈಮ್ ಇರಲಿಲ್ಲ, ಅದರಿಂದ ನಾನು ಬಾಳೆಹಣ್ಣು ಸಿಪ್ಪೆ ಇದರೊಳಗೆ ಹಾಕ್ಬಿಟ್ಟಿದ್ದೆ. ಇದರಲ್ಲೇ ಸುಮಾರು ಒಂದು ವಾರನೇ ಇತ್ತು. ಅದನ್ನೆಲ್ಲನೂ ಚೆನ್ನಾಗಿ ಕಿವುಚ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಬೇಸಿಗೆಯಲ್ಲಂತೂ ಲಿಕ್ವಿಡ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಗಿಡಗಳಿಗೆ. ಬಿಸಿಲಿಗೆ ಗೊಬ್ಬರ ಕೊಟ್ಟರೆ ಸ್ವಲ್ಪ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಅದರಿಂದ ಈ ಬೇಸಿಗೆಯಲ್ಲಿ ಯಾವುದೇ ರೀತಿ ಗೊಬ್ಬರ ಹಾಕ್ಬಾರ್ದು. ಈ ಥರ ಲಿಕ್ವಿಡ್ ಬೇರೆ ಬೇರೆ ಥರ ಲಿಕ್ವಿಡ್ನ ಕೊಡೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಎನರ್ಜಿ ಬರುತ್ತೆ. ಅದರಿಂದ ನಾನು ಈ ಥರ ಕೊಡ್ತಾಯಿದ್ದೀನಿ. ನೋಡಿ, ನಾನು 20 ಲೀಟ್ರ್ ಬಕೆಟು, ಆ ಬಕೆಟ್ಗೆ ಅರ್ಧ ನೀರು ತಗೊಂಡು ಪ್ಲೈನ್ ನೀರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೋಡ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದು ತೋಟದ ಗಿಡ ನೆಲದಲ್ಲಿರೋದ್ರಿಂದ ನಾನು ಇದಕ್ಕೆ 2 ಜಗ್ ಹಾಕ್ತಾಯಿದ್ದೀನಿ. ಎಲ್ಲ ಗಿಡಕ್ಕೂ 2 ಜಗ್ ಹಾಕ್ತಿದ್ದೀನಿ. ಹೂಕ್ಕೆ ಮತ್ತು ತರಕಾರಿ ಗಿಡಕ್ಕೆ ಎಲ್ಲ ಗಿಡಕ್ಕೂ ಹಾಕ್ತಾಯಿದ್ದೀನಿ. ಇದು ಕೆಂಪು ಗುಲಾಬಿ ಗಿಡ ಇವಾಗ ಚಿಗುರು ಸ್ಟಾರ್ಟ್ ಆಗೈತೆ. ಮಧ್ಯೆ ಹೂವು ಬಿಟ್ಟಿರಲಿಲ್ಲ, ಹೂವೆಲ್ಲ ನಿಂತಾಗಿತ್ತು. ಇದನ್ನೆಲ್ಲ ಕಟ್ ಮಾಡಿದ್ದೀನಿ ನಾನು. ಅಂದರೆ ತುಂಬ ಜಾಸ್ತಿ ಏನು ಕಟ್ ಮಾಡಿಲ್ಲ, 1 ಅಡಿ ಅರ್ಧ ಅಡಿಯಷ್ಟು ಅಷ್ಟೇ ಕಟ್ ಮಾಡಿದ್ದೀನಿ. ಅದನ್ನೇನು ವೇಸ್ಟ್ ಮಾಡಿಲ್ಲ ನಾನು. ಒಂದು ಕಡೆ ಕಟ್ಟಿಂಗ್ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಅದನ್ನು ನೆಕ್ಸ್ಟ್ ಟೈಮು. ಇದು ಹೊಸ್ದಾಗಿ ಬಂದಿರೋ ಗಿಡಗಳು ನಮ್ಮ ತೋಟಕ್ಕೆ. 2 ಗಿಡ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಅದು ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ಇವಾಗ ನಮ್ಮ ತೋಟಕ್ಕೆ. ಅದರಲ್ಲೂ ಚಿಗುರು ಸ್ಟಾರ್ಟ್ ಆಗೈತೆ. ನಾನು ಅದಕ್ಕೆ ನೆಡುವಾಗ ಸ್ವಲ್ಪನೇ ಗೊಬ್ಬರ ಹಾಕಿದ್ದೆ, ಜಾಸ್ತಿ ಹಾಕಿರಲಿಲ್ಲ. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು ಗೊಬ್ಬರ ಹಾಕಲಿಲ್ವಾ ಅಂತ. ನಾನು ಬೇಸಿಗೆ ಅಂದ್ಬಿಟ್ಟು ನಾನು ಗೊಬ್ಬರ ಹಾಕಿರಲಿಲ್ಲ. ಆಮೇಲೆ 2-3 ದಿನ ಆದಮೇಲೆ ಒಂದು ಸ್ವಲ್ಪನೇ ಹಾಕಿದ್ದೀನಿ. ಅದಕ್ಕೆ ನಾನೇನು ಜಾಸ್ತಿ ಹಾಕಿಲ್ಲ. ಅದು ಕುರಿ ಗೊಬ್ಬರ ಈಗ ಬೇಸಿಗೆಯಲ್ಲಿ ಜಾಸ್ತಿ ಹಾಕ್ಬಾರ್ದು, ಅದರಿಂದ ನಾನು ಲಿಕ್ವಿಡ್ ಕೊಡ್ತಾಯಿದ್ದೀನಿ. ಇದು ಕಟ್ಟಿಂಗು, ಅದಕ್ಕೂ ನಾನು ಒಂದು ಜಗ್ ಹಾಕ್ತಾಯಿದ್ದೀನಿ. ಇದಕ್ಕೆ ಬರೀ ಅಕ್ಕಿ ತೊಳೆದ ನೀರು ಅಲ್ಲದೇ ಮತ್ತು ಇದಕ್ಕೆ ಬಾಳೆಹಣ್ಣು ಸಿಪ್ಪೆ ಅಥವಾ ಕೊಳ್ತೋಗಿರೋದು ಮತ್ತು ಈರುಳ್ಳಿ ಸಿಪ್ಪೆ, ಆಲೂಗೆಡ್ಡೆ ಬೇಯಿಸಿದ ನೀರು, ಆಲೂಗೆಡ್ಡೆ ಇದನ್ನೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು 2-3 ದಿನ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು 2-3 ದಿನ ಇಟ್ಬಿಟ್ಟು ಆಮೇಲೂ ಕೊಡ್ಬೋದು. ಗಿಡಕ್ಕೆ ತುಂಬ ಚೆನ್ನಾಗಿ ಎನರ್ಜಿ ಕೊಡುತ್ತೆ. ನೋಡಿ, ನಮ್ಮ ಎಲೆಬಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈಗ ಹಬ್ಬಕ್ಕೆ ಇವಾಗ ಇದರಲ್ಲೇ ಹಾರ್ವೆಸ್ಟ್ ಮಾಡ್ಕೊತೀನಿ ನಾನು. ಇದು 2 ದಿನದ ವೀಡಿಯೋ ಆಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಗಿಡಕ್ಕೂ ನಾನು ಕೊಟ್ಟಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಮತ್ತು ವೀಡಿಯೋನೂ ಸರಿಯಾಗಿ ನೋಡ್ತಾ ಇಲ್ಲ. ಫುಲ್ ನೋಡಿ ವೀಡಿಯೋನ, ನಿಮಗೆ ನಾನು ಹೇಳಿರೋ ಮಾಹಿತಿ ಎಲ್ಲ ಅದರಲ್ಲಿ ಸಿಗುತ್ತೆ. ನೀವು ಪೂರ್ತಿ ವೀಡಿಯೋ ನೋಡಲಿಲ್ಲ ಅಂದರೆ ನಿಮ್ಗೆ ಅದು ಗೊತ್ತಾಗೋದಿಲ್ಲ ಏನೇನು ಅಂತ. ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ. ಒಂದು ಇಷ್ಟ ಆಗಲಿಲ್ಲ, ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ವೀಡಿಯೋ ನೋಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಎಲ್ಲ ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಕ್ರೀಮ್ ಕಲರ್ ಗುಲಾಬಿ. ಇದರಲ್ಲಂತೂ ಈ ಸಲ ತುಂಬ ಚಿಗುರು ಬಂದೈತೆ ಮತ್ತು ಮಗ್ಗು ಆಗೈತೆ. ಇದರಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಧ್ಯ ಇರಲಿಲ್ಲ, ಅಂದರೆ ಸೀಸನ್ ಇಲ್ಲ ಅಂದಾಗ ಸ್ವಲ್ಪ ದಿನ ಮಧ್ಯ ಒಂದು ಸೀಸನ್ ಬಂದಿರಲಿಲ್ಲ. ಯಾವ ಗುಲಾಬಿ ಗಿಡದಲ್ಲೂ ಬಂದಿರಲಿಲ್ಲ. ಇವಾಗೆಲ್ಲ 3 ಗುಲಾಬಿ ಗಿಡ ಇದೆ ನಮ್ಮ ತೋಟದಲ್ಲಿ. 3ರಲ್ಲೂ ಚಿಗುರು ಸ್ಟಾರ್ಟ್ ಆಗೈತೆ. ಇದು ನೋಡಿ, ಈ ಸಲ ಪಿಂಕ್ ಹುಳ ಬಂದೈತೆ ನಮ್ಮ ಗಣಗಲೆ ಗಿಡಕ್ಕೆ. ಅವಾಗ ಗ್ರೀನ್ ಕಲರ್ ಹುಳ ಬಂದಿತ್ತು, ಈ ಸಲ ಪಿಂಕ್ ಬಂದಿದೆ. ಇಲ್ಲ ಹೂವು ತಿಂದೆ ಈ ಕಲರ್ ಆಗಿದೆ, ಏನೋ ಗೊತ್ತಿಲ್ಲ, ಈ ಥರ ಆಗಿಬಿಟ್ಟಿದೆ. ಅದಕ್ಕೆ ಅದೆಲ್ಲ ತೆಗೆದುಬಿಟ್ಟು ನೋಡಿದೆ, ಎಲ್ಲನೂ ತೆಗೆದುಬಿಟ್ಟು ಇವಾಗ ಅದಕ್ಕೂ ಕೊಡ್ತಾಯಿದ್ದೀನಿ. ನೋಡಿ, ಎಲ್ಲ ಗಿಡಕ್ಕೂ 2 ಜಗ್ ಹಾಕ್ತಿದ್ದೀನಿ. ನಮ್ಮ ದೊಡ್ಡ ಗಿಡ ಅಲ್ವಾ, ಅದರಿಂದ 2 ಜಗ್ ಹಾಕ್ತಿದ್ದೀನಿ. ಇದು ಕಟ್ಟಿಂಗಲ್ಲಿ ಸಲ ಕಟ್ ಮಾಡಿದ ಕೆಂಪು ಗುಲಾಬಿ ಗಿಡ 2 ಕಡ್ಡಿ ಸಣ್ಣದು, ಅಂದರೆ ತುಂಬ ಸಣ್ಣದು. ಏನಕ್ಕೆ ಎಸೆಯೋದು ಅಂದ್ಬಿಟ್ಟು ಸುಮ್ಮನೆ ಸಿಕ್ಕಿಸಿದೆ ಒಂದು ಚೀಲದಲ್ಲಿ. ಅದರಲ್ಲಿ ಆವಾಗಲೇ ಚಿಗುರು ಬಂದು ಮಗ್ ಸ್ಟಾರ್ಟ್ ಆಗೈತೆ. ಇಷ್ಟೇ ಇರೋದು, ಅರ್ಧ ಅಡಿ ಇದೆ, ಅದು ಅಷ್ಟೇ, ದೊಡ್ಡದೇನಲ್ಲ. ಅದರಲ್ಲೂ ತುಂಬ ಚೆನ್ನಾಗಿ ಒಂದೇ ಒಂದು ಮಗ್ಗು ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ, ತುಂಬ ಚೆನ್ನಾಗಿ ಚಿಗುರಿದೆ ಈ ಗಿಡ. ಅದರಲ್ಲಿ ಇವಾಗ ಮಗ್ ಸ್ಟಾರ್ಟ್ ಆಗೈತೆ. ಇನ್ನೂ ಹೋದ್ಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದೆಲ್ಲ ಟೆರೆಸ್ ಮೇಲೆ ಇರೋದು. ಅದಕ್ಕೂ ಸ್ವಲ್ಪ ಕೊಟ್ಟೆ. ನಾನು ಪಾಟಲ್ಲಿರೋದಕ್ಕೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ಇಲ್ಲಾಂದರೆ ಅರ್ದು ಎಲ್ಲ ವೇಸ್ಟ್ ಆಗುತ್ತೆ. ಇದೆಲ್ಲ ಕಟ್ಟಿಂಗ್ ಇಟ್ಟಿರೋದು ನೋಡಿ, ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ತುಂಬ ಚೆನ್ನಾಗಿ ಬರ್ತೈತೆ ಕಟ್ಟಿಂಗು. ಇನ್ನೂ ಸ್ವಲ್ಪ ಇಟ್ಟಿದ್ದೀನಿ, ಅದಿನ್ನೂ ಚೆನ್ನಾಗಿ ಬಂದಿಲ್ಲ. ಇನ್ನೂ ಸ್ವಲ್ಪ ಲೇಟ್ ಅದು, ಇವಾಗ ಇಟ್ಟದ್ದು ರೀಸೆಂಟಾಗಿ. ಸ್ವಲ್ಪ ಸೊಪ್ಪು ನಾನು ಇದಕ್ಕೆ ಹಾಕಿದ್ದೆ ನೋಡಿ, ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ದಂಟಿನ ಸೊಪ್ಪು ಹಾಕಿದ್ದೆ, ಅದು ಯಾಕೋ ಸರಿಯಾಗಿ ಬಂದಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ಇತ್ತು, ಅದನ್ನು ತೆಗೆದುಬಿಟ್ಟು ಹಾರ್ವೆಸ್ಟ್ ಮಾಡ್ಕೊಂಡೆ. ಮತ್ತು ಇನ್ನು ಕೆಳಗಡೆ ತೋಟದಲ್ಲಿ ಹಾಕಿದ್ದೀನಿ ಇವಾಗ ಹೊಸ್ದಾಗಿ. ನೋಡಿ, ಅದರಲ್ಲಿ ದಂಟಿನ ಸೊಪ್ಪು ಮತ್ತು ಕೀರೆ ಸೊಪ್ಪು 2 ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇವಾಗ ದಂಟಿನ ಸೊಪ್ಪೆಲ್ಲ ತೆಗೊಬಿಡ್ತಾಯಿದ್ದೀನಿ. ಕೀರೆ ಸೊಪ್ಪು ಯಾಕೋ ಮಧ್ಯೆ ಒಂದು ಸ್ವಲ್ಪ ಹಾಳಾಗ್ಬಿಟ್ಟೈತೆ, ಏನು ಅಂತ ಗೊತ್ತಿಲ್ಲ, ಅಥವಾ ಗೊಬ್ಬರ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ, ಮಧ್ಯೆ ಹೋಗ್ಬಿಟ್ಟಿದೆ. ಆ ಹೋಗಿರೋ ಕಡೆಗೆ ಇಲ್ಲಿ ಜಾಸ್ತಿ ಆಯ್ತಲ್ಲ, ಮಂದಕ್ಕಿರುತ್ತವೇ ತೆಗೆದುಬಿಟ್ಟು ಅಲ್ಲಿಗೆ ಮತ್ತೆ ನೆಡ್ಬೋದು, ಬರುತ್ತೆ ಅಂತ ಇದ್ದಾರೆ. ನೋಡೋಣ, ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಜಾಸ್ತಿ ಇರೋದೆಲ್ಲ ತೆಗೆದು ಖಾಲಿ ಇರೋ ಕಡೆಗೆ ಸ್ವಲ್ಪ ನೆಡ್ತೀನಿ.
ಅದು ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಕೀರೆ ಸೊಪ್ಪಂತೂ ತುಂಬ ಚೆನ್ನಾಗಿ ಬಂದಿದೆ, ಇರುವಷ್ಟು ತುಂಬ ಚೆನ್ನಾಗಿದೆ. ಅದಕ್ಕೆ ದಂಟಿನ ಸೊಪ್ಪೇನು ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇದ್ದಿದ್ದು, ಎರಡು ಮಿಕ್ಸ್ ಮಾಡಿ ಹಾಕಿದ್ವಿ. ಇರೋದಷ್ಟನ್ನ ಸಾಂಬಾರ್ಗಾಗುತ್ತೆ ಅಂದ್ಬಿಟ್ಟು ಎಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಒಂದು 2-3 ಗಿಡನ ಹಾಗೆ ಬಿಟ್ಟಿದ್ದೀನಿ, ಬಿತ್ತನೆಗಾಗುತ್ತೆ ನೋಡೋಣ ಅಂತ ನೆಕ್ಸ್ಟ್ ಸೀಸನ್ಗೆ. ಇನ್ನು ಇದ್ದಿದ್ದೆಲ್ಲ ಮಧ್ಯೆ ಇದ್ದಿದ್ದೆಲ್ಲ ತೆಗೆದ್ಬಿಟ್ಟು ಸೈಡಲ್ಲಿರೋದು ಒಂದು 4 ಗಿಡ ಬಿಟ್ಟಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ. ಇಲ್ಲಿ ಮಧ್ಯೆಯಲ್ಲಿ ನೋಡಿ ಖಾಲಿ ಆಗಿಬಿಟ್ಟಿದೆ. ಅದು ಹುಟ್ಟಿದ್ದು ಎಲ್ಲ ಒಂದು ಸ್ವಲ್ಪ ಸತ್ತೋಯ್ತು, ಏನು ಅಂತ ಗೊತ್ತಿಲ್ಲ, ಇಲ್ಲ ಗೊಬ್ಬರ ಜಾಸ್ತಿ ಆಯಿತೋ ನೀರು ಜಾಸ್ತಿ ಆಯಿತೋ ಗೊತ್ತಿಲ್ಲ, ಹಾಗಾಗ್ಬಿಟ್ಟಿದೆ. ನೋಡೋಣ, ಇದೆಲ್ಲ ಬಿತ್ತಾಕ್ಬಿಟ್ಟಿದ್ರೆ ಸುತ್ತ ಒಂದು 4-5 ಕಡ್ಡಿನ ನೋಡಿ ಇಷ್ಟು ಸೊಪ್ಪು ಸಿಕ್ತು. ಇದು ಸಾಕಾಗಲ್ಲ, ಆದ್ದರಿಂದ ನಾನು ಸ್ವಲ್ಪ ನುಗ್ಗೆ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊತೀನಿ. ಇದ್ರ ಜೊತೆಗೆ ನಮ್ಮ ತೋಟದಲ್ಲಿ ನುಗ್ಗೆ ಸೊಪ್ಪಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ಕೊತೀನಿ. ನೋಡಿ ಇಷ್ಟು ಸೊಪ್ಪು ತಗೊಂಡೆ, ಅದಷ್ಟು ಇದಷ್ಟು 2 ಸೇರಿಸಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು 2 ತಗೊಂಡಿದ್ದೀನಿ. ಎಲೆ ಬಳ್ಳಿದ್ದು ನೆಕ್ಸ್ಟ್ ಡೇ ವಿಡಿಯೋ. ಹಬ್ಬದ ದಿನಕ್ಕೆ ನಾನು ಎಲೆ ಕಟ್ ಮಾಡ್ಕೊತಾ ಇದ್ದೀನಿ ಕಳ್ಸೋಕ್ಕೆ ಅಂದ್ಬಿಟ್ಟು. ಈ ಸಲ ಅಂತೂ ಮೊದಲನೇ ಸಲ ನಮ್ಮ ಗಿಡದಲ್ಲಿ ಎಲೆ ಕಟ್ ಮಾಡ್ಕೊತಾ ಇರೋದು ತುಂಬ ಚೆನ್ನಾಗಿದೆ, ಮತ್ತು ತುಂಬ ಖುಷಿನೂ ಇದೆ ನನಗೆ. ನಮ್ಮ ಗಿಡದಲ್ಲೇ ಕಟ್ ಮಾಡ್ಕೊಂಡು ಕಳ್ಸೋಕ್ಕೆ ಎಲೆ ಹಾಕೋದು. ನಾವು ಅಂಗಡಿಯಲ್ಲೇ ತಂದದ್ದು ಬೇಗ ಸ್ವಲ್ಪ ಬಾಡೋಗುತ್ತೆ, ಆದರೆ ನಮ್ಮ ಗಿಡದಲ್ಲೇ ನಾವು ಹಾರ್ವೆಸ್ಟ್ ಮಾಡಿ ಕಳ್ಸೋಕ್ಕಾಗ್ದಾಗ 2 ವಾರ ಆದರೂ ಚೆನ್ನಾಗೇ ಇರುತ್ತೆ, ಬಾಡೋಗಿರಲ್ಲ. ತುಂಬ ಚೆನ್ನಾಗಿದೆ ಎಲೆ ಮಾತ್ರ. ನೋಡೋಣ, ಇವಾಗಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಇವಾಗ ಬಿಸಿಲು, ಅದಕ್ಕೇನಾದರೂ ಮರೆ ಮಾಡಬೇಕು. ಇಲ್ಲಿ ಡೈರೆಕ್ಟಾಗಿ ಜಾಸ್ತಿ ಎದುರು ಬಿಸಿಲೇ ಬರುತ್ತೆ ನಮ್ಮ ಗಿಡಕ್ಕೆ, ಅದರಿಂದ ಏನಾದರೂ ಮರೆ ಮಾಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಅದಕ್ಕೇನಾದರೂ ಮರೆ ಮಾಡಬೇಕು. ಎಲ್ಲ ತುಂಬ ಬ್ರಾಂಚಸ್ ಎಲ್ಲ ಬಂದಿದೆ ಅದರಲ್ಲಿ. ಗಿಡ ಅಂತೂ ತುಂಬ ಬುಸಿಯಾಗಿ ಬೆಳೀತಾ ಇದೆ. ಇದು ನೆಟ್ಟೇನೋ ಒಂದು 10 ತಿಂಗಳಾಗಿರ್ಬೇಕಷ್ಟೇ. ನೋಡಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕಳಿಸೋಕ್ಕೆ, ಮತ್ತು ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡ್ಕೊಂಡೆ, ಎಲೆ ಕಟ್ ಮಾಡಿಕೊಂಡೆ. ಈಗ ಒಂದು ಗಿಡಕ್ಕೆ ಜಾಸ್ತಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ನೋಡಿ, ಸೊಪ್ಪು ಹಾಕಿದ್ದೆ ಇದಕ್ಕೆ. ಅದಕ್ಕೆ ಏನಾದರೂ ಗಿಡ ಹಾಕೋಣ ಅಂದ್ಬಿಟ್ಟು ಇದು ಮಣ್ಣೆಲ್ಲ ಲೂಸ್ ಮಾಡಿ ಜಾಸ್ತಿ ಆಗಿಬಿಟ್ಟಿತ್ತು, ತೆಗಿತಾ ಇದ್ದೀನಿ. ಮತ್ತು ಕೆಳಗಡೆಗೆ ಮೊದಲು ಸಲ ನಾನು ಹೂವೆಲ್ಲ ಹಾಕಿದ್ದೆ, ಪೂಜೆಗೆ ಬಳಸಿದ್ದು ಹೂವೆಲ್ಲನೇ, ಅದೆಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿಬಿಟ್ಟೈತೆ. ಅದಕ್ಕೆ ಬೇರೆ ಏನಾರು ಇಡೋಣ ಅಂದ್ಬಿಟ್ಟು ಮಣ್ಣೆಲ್ಲ ಸ್ವಲ್ಪ ತೆಗಿತಾ ಇದ್ದೀನಿ, ಜಾಸ್ತಿ ಆಗಿತ್ತು ಮಣ್ಣು ಅಂದ್ಬಿಟ್ಟು ತೆಗೆದ್ಬಿಟ್ಟು. ಅದಕ್ಕೆ ಮತ್ತೆ ನೋಡಿ ಎಲ್ಲ ಚೆನ್ನಾಗಿ ಕೊಳ್ತು ಹೆಂಗೆ ಗೊಬ್ಬರ ಆಗಿಬಿಟ್ಟಿದೆ, ಏನು ಹಾಕಿದೆ ಅಂತಲೇ ಗೊತ್ತಾಯ್ತಲ್ಲ, ಆ ರೀತಿ ಆಗಿಬಿಟ್ಟಿದೆ. ಅದಕ್ಕೆ ಅದೆಲ್ಲ ತೆಗೆದ್ಬಿಟ್ಟು ಒಣಗಾಕಿದ್ದೀನಿ. ಇದೆಲ್ಲ ತೆಗೆದ್ಬಿಟ್ಟು ನೋಡಿ ಈ ರೀತಿ ಆಗಿದೆ, ಏನು ಹಾಕಿದೆ ಅಂತ ಗೊತ್ತಾಯ್ತಾನೆ ಇಲ್ಲ, ಆ ರೀತಿ ದಾರ ಮಾತ್ರ ಉಳ್ಕೊಂಡಿದೆ. ನೋಡಿ ಗೊಬ್ಬರ ಹೆಂಗಾಗೈತೆ ಅದು. ಅದಕ್ಕೆ ಅದನ್ನು ಸ್ವಲ್ಪ ಒಣಗಿಸೋಣ ತೇವ ಇತ್ತು, ಒಣಗಿಸ್ಬಿಟ್ಟು ನೆಕ್ಸ್ಟ್ ಸಲ ಮಣ್ಣು ತಂದಾಗ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನು ಮತ್ತೆ ಹಾಕಲಿಲ್ಲ ನಾನು. ಇದಕ್ಕೆ ಮತ್ತೆ ಹೂವು ಇತ್ತಲ್ಲ, ಪೂಜೆಗೆ ಬಳಸಿದ ಹೂವನ್ನ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅಲ್ಲಿಗೆಲ್ಲ ಚಿಪ್ಪಿಟ್ಬಿಟ್ಟು ಹೋಲ್ಗೆಲ್ಲ ಇದು ಹೂವು ತುಂಬಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಅದೆಲ್ಲ ಚೆನ್ನಾಗಿ ಕೊಳ್ತಿ ಗೊಬ್ಬರ ಆಗಿರುತ್ತೆ. ನಾನು ಇದ್ರ ಮೇಲೇ ಗಿಡಗಳನ್ನ ನೆಡ್ತೀನಿ. ಇವಾಗ ಮೆಣಸಿಕಾಯಿ ಗಿಡಗಳಿದೆ, ಬೀಜ ಹಾಕಿದ್ದೆ, ಅದನ್ನು ಹುಟ್ಟೈತೆ. ಇದನ್ನು ಅದಕ್ಕೆ ನೆಡೋಣ, ಗೊಬ್ಬರನ ಮಣ್ಣು ಜೊತೆ ಮಿಕ್ಸ್ ಮಾಡೋಣ ಅಂತ ತೆಕೊಬಿಟ್ಟೆ. ಈಗ ಇದಕ್ಕೆ ಹಾಕ್ತೀನಿ. ನಾನು ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟಿಂದ ಗೊಬ್ಬರನ ಮಾಡಿದ್ದೀನಿ. ಅದ್ರ ವೀಡಿಯೋ ಹಾಕಿದ್ದೀನಿ ಲಾಸ್ಟ್ ಟೈಮು, ಯಾರೂ ನೋಡಿಲ್ಲ. ಅದನ್ನು ಹೋಗಿ ನೋಡಿ, ಅದನ್ನು ಹೇಗೆ ತಯಾರಿಸೋದು ಅಂತ ಗೊತ್ತಾಗುತ್ತೆ. ನಾನು ಅದನ್ನು ಈ 3ನೇ ಸಲ ಮಾಡಿರೋದು. ಜಾಸ್ತಿ ಜನ ಆ ವೀಡಿಯೋನ ನೋಡಲಿಲ್ಲ. ಅದನ್ನು ಹೆಂಗೆ ನಾನು ಮಾಡೋದು, ಅದನ್ನು ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟಿಂದ ಗೊಬ್ಬರ ತಯಾರಿಸೋದು ಹೇಗೆ ಅನ್ನೋದನ್ನ ನಾನು ಹಾಕಿದ್ದೀನಿ ವೀಡಿಯೋದಲ್ಲಿ. ದಯವಿಟ್ಟು ಎಲ್ಲರೂ ಹೋಗಿ ವೀಡಿಯೋ ನೋಡಿ. ಈ ರೀತಿ ಸ್ವಲ್ಪ ಮಣ್ಣು ತೆಗೆದಿದ್ನಲ್ವ, ಇನ್ನು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು, ಜಾಸ್ತಿ ಮಣ್ಣು ಹಾಕಲಿ ಈ ಸಲ. ಇದು ಹೂವು ಹಾಕಿದ್ದೀನಿ ಅಷ್ಟೇ. ಹೂವು ಹಾಕ್ಬಿಟ್ಟು ನೋಡಿ ಮೆಣಸಿನ ಸಸಿ ಇಷ್ಟು ಉದ್ದಾಗಿತ್ತು. ನಾನು ಆವಾಗಲೇ ನೆಡಬೇಕಿತ್ತು, ನಂಗೆ ನೆಡೋಕ್ಕೆ ಟೈಮ್ ಇಲ್ಲದೆ ನೆಟ್ಟಿರಲಿಲ್ಲ. ಇವಾಗ ಹಾಕ್ತಾಯಿದ್ದೀನಿ. ಇದನ್ನೇ ಒಂದು 3 ಕಡೆ ಹಾಕ್ಬಿಟ್ಟು ಅದಕ್ಕೆ 2 ಸೇವಂತಿಗೆ ಕಟಿಂಗು ಇತ್ತು, ಇಡೋಣ. ಇದು ಬಿಡಲಿ, ಯಾವುದಾದ್ರೂ ದೊಡ್ಡದಾದ್ಮೇಲೆ ಸೇವಂತಿಗೆ ಕಟಿಂಗ್ ಬೇರೆ ಕಡೆಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಇದು ಎಲ್ಲ ಸೈಡಲ್ಲಿ ನೆಟ್ಬಿಟ್ಟು ಸೇವಂತಿಗೆ ಕಡ್ಡಿನ ಮಧ್ಯಕ್ಕೆ ಇಡ್ತಾಯಿದ್ದೀನಿ. ನೋಡಿ ಈ ರೀತಿ ಇಟ್ಟಿದ್ದೀನಿ. ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಇದನ್ನು ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಆಲ್ರೆಡಿ ಇದರಲ್ಲಿ ಮಣ್ಣು ಜಾಸ್ತಿ ತೇವನೇ ಇತ್ತು, ಅದರಿಂದ ನಾನು ಜಾಸ್ತಿ ನೀರು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ನೋಡಿ 2 ಸೇವಂತಿಗೆ ಕಟಿಂಗ್ ಇಡ್ತಾಯಿದ್ದೀನಿ. ಇದು ಯೆಲ್ಲೋ ಮತ್ತು ಆರೆಂಜ್ ಮಿಕ್ಸ್ ಇದೆ, ತುಂಬ ಚೆನ್ನಾಗಿ ಹೂವು ಬರುತ್ತೆ, ದೊಡ್ಡ ದೊಡ್ಡ ಹೂವು. ನಾನು ಕಟಿಂಗ್ಸ್ ಇಡೋಕ್ಕೆ ಅಂತಲೇ ನಾನು ಚಿಕ್ಕ ಕವರ್ನ ಬುಕ್ ಮಾಡಿದ್ದೆ. ಅದು ತುಂಬ ಚಿಕ್ಕ ಸೈಜ್ ಬಂದುಬಿಟ್ಟಿತ್ತು. ಅದಕ್ಕೆ ಮತ್ತೆ ರಿಟರ್ನ್ ಹಾಕ್ಬಿಟ್ಟು ನಾನು ಸ್ವಲ್ಪ ದೊಡ್ಡದು ಮಾಡಿದ್ದೀನಿ, ಕಟಿಂಗ್ಸ್ ಇಡೋಣ ಅಂದ್ಬಿಟ್ಟು. ಸುಮಾರು ಕಟಿಂಗ್ಸ್ ಇದೆ, ಅದನ್ನು ಇಟ್ಬಿಟ್ಟು ಈ ಸಲ ಜಾಸ್ತಿ ಮಾಡ್ಕೊಳ್ಳೋಣ ಅಂತ. ನಮ್ಮ ವ್ಯೂವರ್ಸು ಗಿಡ ಕೇಳ್ತಿದ್ದಾರೆ, ಆದರೆ ಈ ಸೀಸನಲ್ಲಿ ನಾನು ಯಾರಿಗೂ ಗಿಡ ಕೊಡೋಕ್ಕಾಗಲ್ಲ, ಸ್ವಲ್ಪನೇ ಇರೋದು. ನಾನು ಈ ಸಲ ಜಾಸ್ತಿ ಮಾಡಿಕೊಂಡು ನೆಕ್ಸ್ಟ್ ಸೀಸನಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಇಷ್ಟ ಆಗದೇ ಇದ್ದರೂ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಏನು ಮಾಡ್ಬೋದು ಅಂತ. ನೋಡಿ ಈ ರೀತಿ ನೆಟ್ಟು ಎಲ್ಲನೂ ಇದರಲ್ಲಿ ದೊಡ್ಡದಾದ್ಮೇಲೆ ಮತ್ತೆ ಬೇರೆ ಕಡೆಗೆ ರೀಪಾಟ್ ಮಾಡ್ಕೋಬೇಕು ಸೇವಂತಿಗೆ ಗಿಡನ. ಇದು ಚಪ್ಪರದವರೆಕಾಯಿ ಗಿಡ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಸಲ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಇತ್ತು ಕಾಯಿ, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಇದರಲ್ಲಿ ಚಿಗುರಾಗಲಿ ಅಥವಾ ಹೂವಾಗಲಿ ಏನಿಲ್ಲ, ಖಾಲಿ ಆಗಿಬಿಟ್ಟಿದೆ. ಇದನ್ನು ಇನ್ನು ಸ್ವಲ್ಪ ನೆಕ್ಸ್ಟ್ ಸೀಸನ್ಗೆ ಬೇಗ ಯಾವ ಸೀಸನಲ್ಲಿ ನೆಡಬೇಕು ಆವಾಗಲೇ ನೆಡ್ತೀನಿ ಇದನ್ನು. ಆದರೂ ನೆಟ್ಟೋದಕ್ಕೇನು ಮೋಸ ಆಗಿಲ್ಲ, ಕಾಯಿ ಅಂತೂ ತುಂಬ ಚೆನ್ನಾಗಿ ಬಂತು. ಇದೇ ಲಾಸ್ಟ್ ಸೀಸನ್ ಕಾಯಿ ಇದು, ಅದಕ್ಕೆ ಗಿಡನೇ ತೆಗೆದುಬಿಡೋಣ, ಈ ಚಿಗುರು ಏನಿಲ್ಲ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದು. ನೋಡಿ ಇಷ್ಟು ಕಾಯಿ ಸಿಕ್ತು.
ಈ ಸಲ ಕಾಯಿ ಅಂತೂ ತುಂಬ ಚೆನ್ನಾಗಿದೆ. ಅದಕ್ಕೆ ಗಿಡನ ತೆಗೆದುಬಿಡ್ತಾ ಇದ್ದೀನಿ. ಅಲ್ಲೇ ನಾನು ಹಾಗಲಕಾಯಿ ಗಿಡ ಇಟ್ಟಿದ್ದೀನಿ ಬೀಜನ ಅವತ್ತು ನಿಮ್ಗೆ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಈಗ ಅದು ಗಿಡ ಬಂದೈತೆ, ಅದಕ್ಕೆ ಇದು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಇದನ್ನು ತೆಗೆದು ಹಾಕ್ಬಿಡ್ತಾ ಇದ್ದೀನಿ. ನೋಡಿ ಈ ರೀತಿ ಇದೆ, ಇದ್ರಲ್ಲಿ ಚಿಗುರಾಗಲಿ ಹೂವಾಗಲಿ ಏನಿಲ್ಲ, ಅದಕ್ಕೆ ತೆಗೆದುಬಿಡ್ತೀನಿ. ಅದಕ್ಕೆ ಬಳ್ಳಿ ಹಬ್ಬಲಿ ಅಂತ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದಕ್ಕೆ ನೋಡಿ ಇದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಅದಕ್ಕೊಂದು ಕೋಲ್ ನೆಡಬೇಕು. ಇದು ತುಂಬ ಚೆನ್ನಾಗಿ ಬಂದಿದೆ. ಹಾಗಲಕಾಯಿ ಗಿಡ ಅಂತೂ ನೆಟ್ಟಿದ್ದು 3 ಗಿಡ ಬಂದಿದೆ, ತುಂಬ ಚೆನ್ನಾಗಿದೆ. ಅದು ಸ್ಟೆಪ್ ಬೈ ಸ್ಟೆಪ್ ಬಂದೈತೆ, ಅದು ಒಂದೇ ದಿನ ನೆಟ್ಟಿರೋದು, ಆದರೂ ಸ್ಟೆಪ್ ಬೈ ಸ್ಟೆಪ್ ಬರ್ತಾಯಿದೆ. ಅದಕ್ಕೆ ಅದನ್ನು ತೆಗೆದುಬಿಡೋಣ, ಇನ್ನೇನಕ್ಕೆ ಯೂಸ್ ಇಲ್ಲ ಅಲ್ವಾ, ಏನಾದರೂ ಫಂಗಸ್ ಆಗುತ್ತೆ ಅಂದ್ಬಿಟ್ಟು ನಾನು ತೆಗೆದುಬಿಡ್ತಾ ಇದ್ದೀನಿ. ತೆಗೆದುಬಿಟ್ಟು ಇದಕ್ಕೊಂದು ಕೋಲ್ ಕೊಟ್ಟು ಇದರ ಬಳ್ಳಿ ಹಬ್ಬಕ್ಕೆ ನಾನು ಅದಕ್ಕೆ ರೆಡಿ ಮಾಡಬೇಕು. ಅದಕ್ಕೆಲ್ಲ ತೆಗೆದಾಕ್ಬಿಟ್ಟು ಅದಕ್ಕೊಂದು ಕೋಲ್ ನೆಟ್ಟೆ. ಅದಕ್ಕೆ ಅದು ಹಬ್ಕೊಂಡು ಹೋಗಲಿ ಅಂತ ನಾನು ನೆಲದಲ್ಲಿ ಹಾಕಿದಾಗ ನೋಡಿದರೆ ಎಷ್ಟು ಕಾಯಿ ಬಂದಿತ್ತು ಅಂದರೆ, ಹಾಗಲಕಾಯಿ ತುಂಬ ಚೆನ್ನಾಗಿ ದಪ್ಪ ದಪ್ಪ ಕಾಯಿ ಚೆನ್ನಾಗಿ ಬಿಟ್ಟಿತ್ತು. ಅದನ್ನ ನೆಲದಲ್ಲಿ ಇಡೋಕ್ಕೆ ಇವಾಗ ಜಾಗ ಇಲ್ಲ, ಅದಕ್ಕೆ ಇಲ್ಲಿಟ್ಟಿದ್ದೀನಿ. ನೋಡೋಣ ಇಲ್ಲಿ ಹೆಂಗೆ ಬರುತ್ತೆ ಅಂತ. ನೆಲಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ, ಆದರೂ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇದೊಂದು ಪ್ರಯತ್ನ, ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ ಗಿಡ ಅಂತೂ ತುಂಬ ಬಿಸಿಯಾಗಿ ಬರ್ತೈತೆ, ಅದಕ್ಕೆ ಇದರಲ್ಲೇ ಬಿಟ್ಟಿದ್ದೀನಿ. 3 ಗಿಡ ಇದೆ, ಇನ್ನೂ ಬೀಜಗಳು ಹಾಕಿದ್ದೆ, ಅವೇನೋ ಬಂದಿಲ್ಲ, ಇನ್ನೂ ಲೇಟಾಗಿ ಬರುತ್ತೆ ಏನೋ ಗೊತ್ತಿಲ್ಲ. ಇವಾಗ ಹುಟ್ಟಿರೋದು 3 ಗಿಡ ಅಂತೂ ತುಂಬ ಚೆನ್ನಾಗಿದೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ದೊಡ್ಡದಾದ್ಮೇಲೆ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.